ವೀಕ್ಷಕರೇ, ಬುಧವಾರ ಗುಮ್ಮಟ ನಗರಿ ವಿಜಯಪುರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಮಾಧ್ಯಮದವರ ಸಡಗರ ಸಂಭ್ರಮ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ KUWJ ಇದರ ಜಿಲ್ಲಾ ಹಾಗೂ ತಾಲೂಕು ಘಟಕಕ್ಕೆ 2025ರಿಂದ 28ರ ಅವಧಿಗೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಅಭಿನಂದನಾ ಸಮಾರಂಭದ ಆಯೋಜನೆ. ಕರ್ನಾಟಕ ಸರ್ಕಾರದ ಪ್ರಭಾವಿ ಮಂತ್ರಿ, ಲೋಕಸಭೆಯನ್ನು ಪ್ರತಿನಿಧಿಸುವ ಸ್ಥಳೀಯ ಸಂಸದರು ಹಾಗೂ KUWJ ರಾಜ್ಯ ಸಮಿತಿ ಅಧ್ಯಕ್ಷರ ಉಪಸ್ಥಿತಿ ಇಲ್ಲಿತ್ತು. ಜಿಲ್ಲಾಧಿಕಾರಿಗಳು, ವಾರ್ತಾ ಇಲಾಖೆ ನಿರ್ದೇಶಕರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ವೇದಿಕೆಯಲ್ಲಿದ್ದರು. ಸಮಾರಂಭದ ಕೇಂದ್ರ ಬಿಂದುವಾಗಿದ್ದವರೇ KUWJ ವಿಜಯಪುರ ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳಿಗೆ ನೂತನವಾಗಿ ಆಯ್ಕೆಯಾಗಿ ಪದಗ್ರಹಣ ಮಾಡಲು ಆಗಮಿಸಿದ್ದ ಪತ್ರಕರ್ತರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಸಸಿಗೆ ನೀರುಣಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟರು. ಹಿರಿಯ ಪತ್ರಕರ್ತ ಗೋಪಾಲ ನಾಯಕ ರಚಿಸಿದ ಸಿದ್ದೇಶ್ವರ ಸ್ವಾಮಿಗಳ ನುಡಿಮುತ್ತುಗಳು ಕೃತಿ ಬಿಡುಗಡೆ ಮತ್ತು KUWJ ಜಿಲ್ಲಾ ಹಾಗೂ ತಾಲೂಕು ಘಟಕಗಳು ಹೊರತಂದ ಹೊಸ ವರ್ಷದ ಕ್ಯಾಲೆಂಡರ್ ಅತಿಥಿಗಳು ಇದೇ ವೇಳೆ ಬಿಡುಗಡೆ ಮಾಡಿಕೊಟ್ಟರು. ನಂತರ ಪದಗ್ರಹಣದ ಗೌಪ್ಯತೆಯನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ JC ಲೋಕೇಶ್ ನೂತನ ಪದಾಧಿಕಾರಿಗಳಿಗೆ ಬೋಧಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 2025-28ನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ನಾನು ವಿಜಯಪುರ ಜಿಲ್ಲಾ ಘಟಕದ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಯಾಗಿ ಆಯ್ಕೆಗೊಂಡಿರುತ್ತೇನೆ. ಸಂಘದ ಬೈಲಾ ಮತ್ತು ನಿಯಮಾವಳಿಗಳಿಗೆ ಬದ್ಧವಾಗಿ ಕೆಲಸ ಮಾಡಲು ಕಂಕಣಬದ್ಧವಾಗಿದ್ದೇನೆ. ಸಂಘದ ಸದಸ್ಯರ ಹಿತ ಕಾಯಲು, ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ, ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿಘನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜಯವಾಗಲಿ. ಜಯವಾಗಲಿ. ಕರ್ನಾಟಕ ವರ್ತಮಾನದ ಸೋಷಿಯಲ್ ಮೀಡಿಯಾ, ಪೇಪರ್, ಡಿಜಿಟಲ್ ಟಿವಿ ಹಾಗೂ ದೃಶ್ಯ ಮಾಧ್ಯಮಗಳ ಕಾಲಖಂಡದಲ್ಲಿ ನಾವಿದ್ದೇವೆ. ಇಂತಹ ಸಂಕ್ರಮಣ ಕಾಲದಲ್ಲಿ ಪತ್ರಕರ್ತರು ಎಂದು ಹೇಳಿಕೊಳ್ಳುವಾಗ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರೂ ಕೂಡ ಒಮ್ಮೆ ಎದೆ ಮುಟ್ಟಿಕೊಂಡು ನೋಡಿಕೊಳ್ಳಲೇಬೇಕಾಗಿದೆ. ಕಾರಣ ಪೆನ್ನು, ಹಾಳೆ, ಕ್ಯಾಮೆರಾ ಮತ್ತು ಧ್ವನಿ ಮಾಧ್ಯಮದ ಅಸ್ತ್ರಗಳು ಸಮಾಜದ ಅಭಿವೃದ್ಧಿಯ ಕಡೆಗೆ ಪದ್ಧತಿಯಿಂದ ಈ ಅಸ್ತ್ರಗಳನ್ನ ಬಳಕೆ ಮಾಡುತ್ತಿದ್ದೇವೆ ಎಂಬುದನ್ನು ನಾವು ಪ್ರಮಾಣಿಸಿ ನೋಡಬೇಕಾಗಿದೆ. ಹೀಗೆಂದು KUWJ ರಾಜ್ಯ ಅಧ್ಯಕ್ಷ, ಹಿರಿಯ ಪತ್ರಕರ್ತ, KUWJ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಮತ್ತು ಪದಗ್ರಹಣ ಮಾಡಿದ ಪದಾಧಿಕಾರಿಗಳಿಗೆ ಸಲಹೆ ಮಾಡಿದರು. ಅಭಿವೃದ್ಧಿಯ ಕಡೆಗೆ ವಾಲುವಂಥ ಪತ್ರಿಕೋದ್ಯಮ, ಒಂದು ಬದ್ಧತೆಗಾಗಿ ಇದ್ದಂಥ ಪತ್ರಿಕೋದ್ಯಮ, 80ರ ದಶಕದಲ್ಲಿ ಇದ್ದಂಥ ಪತ್ರಿಕೋದ್ಯಮ ಚಳುವಳಿ ಕಾವಿನಲ್ಲಿ ಮೂಡ್ಬೋದು. ಅನೇಕ ಸಂಘಟನೆಗಳ ಬೇರೆ ಬೇರೆ ಚಳುವಳಿಗಳು ಇರ್ಬೋದು. ಆಗ ಮೂಡಿಬಂದಂಥ ಪತ್ರಕರ್ತರಿಗೂ ಕೂಡ ಈ ಸಮಾಜಕ್ಕಾಗಿ ಬದ್ಧತೆಯನ್ನು ಇಟ್ಕೊಂಡು ಹೀಗೆ ಇರಬೇಕು, ಈ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಪತ್ರಿಕೋದ್ಯಮ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಸೋಷಿಯಲ್ ಮೀಡಿಯಾಗಳ ಅಬ್ಬರದಲ್ಲಿ ಇವತ್ತಿನ ಪತ್ರಕರ್ತರು ಹೈರಾಣ, ಜೀವನದಲ್ಲಿ ಮಾತಾಡಲ್ಲ, ಆ ಥರ ಮಾಡಿಬಿಡುವಂಥ ಶಕ್ತಿ ನಮ್ಮ ಸುದ್ದಿ ಮನೆಯಲ್ಲಿ ಇರುವಂಥವ್ರಿಗಿದೆ. ಇಲ್ಲ ಅಂತೇಳಿ ನಾನು ಅಲಗಳೆಯಕ್ಕೆ ಹೋಗಲ್ಲ. ಆದರೆ ನಾವು ಆ ವೃತ್ತಿ ಒಳಗಡೆ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದ್ದೀವ ಅನ್ನೋವಂಥ ಪ್ರಶ್ನೆ ಎತ್ತಿದೆ. ಕರ್ನಾಟಕದ ಏಕೀಕರಣ ಸಂದರ್ಭದಲ್ಲಿದ್ದ ಪತ್ರಿಕೋದ್ಯಮದ ಬದ್ಧತೆಯನ್ನು ನೆನಪಿಸಿಕೊಳ್ಳುತ್ತಾ ಮಾಧ್ಯಮ ಪ್ರತಿನಿಧಿಗಳ ಕ್ರಿಯಾಶೀಲತೆ ಮತ್ತು ಸತ್ಯದ ಧ್ವನಿಗೆ ಅಡ್ಡಪಡಿಸುವ ಮಾಲೀಕತ್ವದ ಪತ್ರಿಕೋದ್ಯಮ ನಿಲ್ಲಬೇಕು. ಮಾಧ್ಯಮ ವೃತ್ತಿಗೆ ಹಿರಿಯರು ಹಾಕಿಕೊಟ್ಟ ಬದ್ಧತೆಯ ಹಾದಿಯಲ್ಲಿ ಇವತ್ತಿನ ವೃತ್ತಿಪರರು ಸಾಗಬೇಕು ಎಂದು ಪದಗ್ರಹಣ ಸಮಾರಂಭದ ಮುಖ್ಯ ಅತಿಥಿ, ಕರ್ನಾಟಕ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಪತ್ರಕರ್ತರಿಗೆ ಸಲಹೆ ರೂಪದ ಆಶಯ ವ್ಯಕ್ತಪಡಿಸಿದರು. ಆ ಒಂದು ಹಾದಿಯನ್ನು ಅವಲೋಕಿಸಿ ಅವ್ರ ಮಾರ್ಗದಲ್ಲಿ ಆ ಚೌಕಟ್ಟಿನಲ್ಲೇ ನಡಿಬೇಕು ಅಂತ ಹೇಳಿ ಏನು ಶಿವಾನಂದ ತಗಡೂರು ಹೇಳಿದರು. ಬಹುಶಃ ಅದು ಭಾಳ ಅರ್ಥಪೂರ್ಣವಾದಂಥ ಮಾತು. ದೃಶ್ಯ ಮಾಧ್ಯಮ ಬಂದ ಮೇಲೆ ಅಥವಾ ಪ್ರಿಂಟ್ ಮಾಧ್ಯಮಕ್ಕೆ ಒಂದ್ಸಲ ಅಂದ್ಬಿಡ್ತಿದ್ದೀವಿ ನಾವು, ಏನಪ್ಪ ಇದು ಸಂಪೂರ್ಣವಾಗಿ ಯಾವ ರೀತಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಎಲ್ಲವೂ ಕೂಡ ಡಿಜಿಟಲ್ ಪತ್ರಿಕೆಗಳಾಗಿಬಿಟ್ಟಿದ್ದಾವೆ.
ನೋಡ್ತೀವಿ ಮೊದಲು ನ್ಯೂಯಾರ್ಕ್ ಟೈಮ್ಸು ಎಲ್ಲನೂ ಕೂಡ ಬೇರೆ ಬೇರೆ ಪತ್ರಿಕೆಗಳೆಲ್ಲನೂ ಕೂಡ ವಾಷಿಂಗ್ಟನ್ ಪೋಸ್ಟು ಇವೆಲ್ಲನೂ ಕೂಡ ಏನಾಗ್ತಿತ್ತು ಅಂದರೆ ಪೇಪರ್ಸ್ ಇರ್ತಿತ್ತು. ಈಗ ಅಲ್ಲೆಲ್ಲ ಡಿಜಿಟಲ್ ಮೇಲೆ ಎಲ್ಲ ತಮ್ಮ ಐಪ್ಯಾಡ್ನಲ್ಲಿ ಮೊಬೈಲ್ನಲ್ಲಿ ನೋಡ್ಕೊಂಡು ಬಂದುಬಿಟ್ಟಿದ್ದಾರೆ. ಇಲ್ಲಿ ಹಂಗೆ ಆಗ್ತದಂತ ಇದು ಮಾಡಿದ್ವಿ. ಅದು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಭಾರತ ಜನರಲ್ಲಿ ದೇಶದ ಜನತೆಯಲ್ಲಿ, ರಾಜ್ಯದ ಜನತೆಯಲ್ಲಿ, ಹಳ್ಳಿಯಲ್ಲೂ ಕೂಡ ಇನ್ನು ಪೇಪರ್ನಿಂದ ಓದಿದಾಗ ಸಮಾಧಾನ ಆಗ್ತದೆ. ಸಮಾಜದಲ್ಲಿ ನಡೆಯುವ ಅನ್ಯಾಯದ ವಿರುದ್ಧ ಧ್ವನಿಯಾಗುತ್ತಾ ಸಮಾನತೆಯ ಪರಿಕಲ್ಪನೆಗಳನ್ನು ಎತ್ತಿ ಹಿಡಿಯುತ್ತಾ ದೇಶದ ಪ್ರಗತಿಗೆ ಪರವಾದ ಧ್ವನಿಯೇ ಮಾಧ್ಯಮ ಕ್ಷೇತ್ರದ ಬದ್ಧತೆಯ ಕ್ರಿಯೆಯಾಗಿದೆ. ಇಂಥ ವೃತ್ತಿಪರ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮ ಕ್ಷೇತ್ರದ ಪರವಾಗಿ ತಾವು ಹಿಂದೆಯೂ ಇದ್ದವರು, ಇಂದು ಇದ್ದೇನೆ, ಮುಂದೆಯೂ ಜೊತೆಗೆ ನಿಲ್ಲುತ್ತೇನೆ ಎಂದು ಸಂಸದ ರಮೇಶ್ ಜಿಗಜಿಣಗಿ ಪ್ರಕಟಿಸಿದರು. ಇದೇ ವೇಳೆ ತಾವು ಜಿಲ್ಲೆಯ ಪತ್ರಿಕಾ ಭವನ ನಿರ್ಮಾಣಕ್ಕೆ ಸಂಸದರ ನಿಧಿಯಿಂದ 10 ಲಕ್ಷ ರೂಪಾಯಿ ಕೊಡುಗೆಯ ರೂಪದಲ್ಲಿ ಅನುದಾನ ನೀಡುವುದಾಗಿ ಘೋಷಿಸಿದರು. ಕೆಯುಡಬ್ಲ್ಯೂಜೆ ವಿಜಯಪುರ ಜಿಲ್ಲಾಧ್ಯಕ್ಷ ಅಶೋಕ್ ಯಡಳ್ಳಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ವಿಜಯಪುರ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಿಂದ ಆಗಮಿಸಿದ್ದ ಕೆಯುಡಬ್ಲ್ಯೂಜೆ ನೂತನ ಪದಾಧಿಕಾರಿಗಳು ಮತ್ತು ಪತ್ರಕರ್ತರು ಸಮಾರಂಭದಲ್ಲಿ ಗಮನ ಸೆಳೆದರು. ಸುಬ್ರಹ್ಮಣ್ಯ ಸಂಗಮ, ವಿಶ್ವ ಪ್ಲಸ್ ಟಿವಿ, ಚಡಚಣ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.